ಹೇ ಗೈಸ್, ಈ ವಿಡಿಯೋ ಏನಂದರೆ ಇದು ನಮ್ಮ ಮನೆ ಹತ್ರ ರಾಬರಿ ಅಟೆಂಪ್ಟ್ ಆಗಿದೆ. ಬಟ್ ಅವರೇನು ದೆ ಡಿಂಟ್ ಗೋ ಫೈಂಡ್ ಔಟ್ ಎನಿಥಿಂಗ್. ಯಾಕೆ ಕನ್ನಡದಲ್ಲಿ ಮಾತಾಡ್ತಾ ಇದ್ದೇನೆಂದರೆ, ಇದು ನಾವು ಇರೋದು ಕರ್ನಾಟಕ ಅಲ್ವಾ. ಸೊ ಇದು ಅವ್ರಿಗೆ ಗೊತ್ತಾಗಬೇಕು. ಅದಕ್ಕೆ ನಮ್ಮ ಮನೆ ಬಂದು ಇದು ಬೋಧಗಿರಿ ಕ್ರಾಸ್ ಅಂತ ಅಲ್ಲಿದೆ. ಇದು ಒಂದು ಲೇಔಟ್, ಗೇಟೆಡ್ ಕಮ್ಯುನಿಟಿ. ಬಟ್ ಏನಂದರೆ ಇದು ನಮ್ಮ ಪ್ಲೇಸ್ ಬ್ಯಾಕ್ ಸೈಡು ದೆರ್ ಈಸ್ ಅ ಲಾಟ್ ಆಫ್ ಓಪನ್ ಸ್ಪೇಸ್. ಸೊ ಅವರು ಅಲ್ಲಿಂದ ಬಂದಿದ್ದಾರೆ ಇಲ್ಲಿಗೆ. ಇದು ಬ್ಯಾಕ್ ಸೈಡ್, ಇದೇನು ಫ್ರಂಟ್ ಅಲ್ಲ, ಬ್ಯಾಕ್ ಸೈಡಿಂದ ಬಂದಿದ್ದಾರೆ ಅವರು. ನೋಡಿ, ಇದು ಒಬ್ಬರಿಬ್ಬರಲ್ಲ 4 ಜನ ಬಂದಿದೆ. ಫಸ್ಟ್ ಏನಂದರೆ ಅವರು ಒಂದು ಮನೆಗೆ ಹೋಗಿದ್ರು. ಅದರಲ್ಲಿ 2 ಜನ ಇದೆ. ಇದು G+1 G+2 ಆ ಥರ ಇರುತ್ತೆ ನಮ್ಮ ಮನೆ. G+ ಗ್ರೌಂಡ್ ಫ್ಲೋರಲ್ಲಿ ವೈಫ್ ಆ್ಯಂಡ್ ಹಸ್ಬೆಂಡ್ ಇದೆ. ಅವರು ಅಪ್ಸ್ಟೇರ್ಸ್ ದೆ ಓನರ್ಸ್ ವಿಲ್ ಬಿ ದೇರ್ ಆ್ಯಂಡ್ ದೇ ವಾಸ್ ನಾಟ್ ಇನ್ ದ ಹೌಸ್ ಓನರ್ಸ್ ಆ್ಯಂಡ್ ದಿಸ್ ಟೆನೆಂಟ್ಸ್ ಗಾಟ್ ಸಮ್ ಸಸ್ಪಿಷಿಯಸ್. ಆ್ಯಂಡ್ ಅವ್ರೇನಂದರೆ ದೇ ವಾಸ್ ವೋಕಪ್ ಆ್ಯಂಡ್ ಶಿ ವಾಸ್ ಸೀಯಿಂಗ್ ಔಟ್ಸೈಡ್ ಏನಾದರೂ ಇದೇನಂತ. ಫಸ್ಟ್ ಶಿ ಡಿಂಟ್ ಫೈಂಡ್ ಔಟ್ ಎನಿಥಿಂಗ್. ಲೇಟರ್ ಏನಾಗಿದೆ ಅಂದರೆ ಒಂದು ಶಾಡೋ ಬಂತಂತ ಅವ್ರಿಗೆ. ಶಾಡೋ ಬಂದಮೇಲೆ 1 2 3 4 ಮೆಂಬರ್ಸ್ ಆ ಥರ, ಶಿ ಸಾ 4 ಮೆಂಬರ್ಸ್ ಮೇ ಬಿ. ಆ್ಯಂಡ್ ಆಮೇಲೆ ಅವರು ಬಂತು, ಓನರ್ ಕಾಲ್ ಮಾಡಿದರು. ಓನರ್ ಬಂದು ಇದು ಅಸೋಸಿಯೇಷನ್ ಇದೆ ಗ್ರೂಪಲ್ಲಿ, ಅವರು ದೇ ಹ್ಯಾವ್ ಸೆಂಡೆಡ್ ಮೆಸೇಜಸ್ ಇನ್ ದ ಗ್ರೂಪ್ ಸಂಬಡಿ ಕೇಮ್ ಟು ರಾಬರಿ ದ ಹೌಸಸ್ ಅಂತ. ಆ್ಯಂಡ್ ಲೇಟರ್ ಬೇರೆ ಮನೆಯವರು ಸಮ್ ಕಿಡ್ ವಾಸ್ ದೇರ್. ಸೊ ದೇ ವೋಕ್ ಅಪ್ ಟು ಗಿವ್ ಟು ಮಿಲ್ಕ್ ಫಾರ್ ಹಿಮ್. ದೇ ಸಾ ದ ವಿಡಿಯೋಸ್ ಇನ್ ದ ಕ್ಯಾಮರಾ ಆ್ಯಂಡ್ ಅವರು ಪೋಸ್ಟ್ ಮಾಡಿದರು ಇದರಲ್ಲಿ ಗ್ರೂಪಲ್ಲಿ. ಸೊ ನಾವೆಲ್ಲ ಅಲರ್ಟ್ ಆಗಿದ್ದೀವಿ. ಬಟ್ ಅದಕ್ಕೆ ಮುಂಚೆ ಅವರು ಮೇ ಬಿ 2 o'clock ಆ ಥರ ಮೇ ಬಿ ಬಂದಿದೆ. ವಿ ಆರ್ ಥಿಂಕಿಂಗ್ ಮೇ ಬಿ ಅಂಟಿಲ್ 3 o'clock ಅವ್ರು ಇಲ್ಲೇ ಇದ್ದಾರೆ. ಒಂದು ಮನೆ ಫುಲ್ ವಿಂಡೋ ದೇ ಹ್ಯಾವ್ ಕಟ್ಟೆಡ್. ಆ್ಯಂಡ್ ನೋಡಿ, ಇಲ್ಲಿ ಅವ್ರು ಬಂತು, ನೋಡ್ತಾಯಿದ್ರು ಎಷ್ಟು ಜನ ಇದೆ, ಎಷ್ಟು ಗಾಡಿ ಇದೆ ಅಂತ ನೋಡ್ತಾಯಿದ್ರು ಅವರು. ಆದಮೇಲೆ ಏನಾಯಿತು ಏನೋ ಗೊತ್ತಿಲ್ಲ, ಅವರು ಅಲ್ಲಿಂದ ಬಿಟ್ಟೋಗಿದ್ರು. ಆ್ಯಂಡ್ ಅಲ್ಲಿ ಹೋಗಿ ಆದಮೇಲೆ ಬ್ಯಾಕ್ ಸೈಡ್ ಹೋಗಿದ್ರು, ಲೈಕ್ ಆಪೋಸಿಟ್ ಮನೆಯಲ್ಲಿ ಹೋಗಿ ಅಲ್ಲಿ ಫುಲ್ ವಿಂಡೋ ಎಲ್ಲ ಅವರು ಡ್ರಿಲ್ ಮಾಡಿದ್ರು. ಎಲ್ಲಿ ಅಂತ ಗೊತ್ತಿಲ್ಲ. ಆ ಮನೆಯಲ್ಲಿ ಇದೆ, ಜನ ಇದೆ, ಅವ್ರಿಗೆ ಗೊತ್ತಾಗಿಲ್ಲ. ಅದು ಮೈನ್ ಡೋರ್ ಓಪನ್ ಮಾಡಿ ಅವರು ಆಚೆ ಬಂದಿದ್ರಂತ. ನೋಡಿ ಎಷ್ಟು ಧೈರ್ಯ ಇದೆ ಅವ್ರಿಗೆ. ಬಟ್ ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೆ ಅಂದರೆ, ಸೊ ನಿಮಗೆ ಅಲರ್ಟ್ ಇರಬೇಕು. ಇಂಡಿವಿಜುವಲ್ ಹೌಸಸ್ಸು, ಇಫ್ ಇನ್ ಕೇಸ್ ನೀವು PG ಅಲ್ಲಿದ್ದರೆ ಆ ಥರ ಏನು ಮಾಡೋಕ್ಕಾಗಲ್ಲಲ್ವ. ಅದು 4 ಮೆಂಬರ್ಸ್ ಬಂದಿದೆ. ಸೊ ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ಇದು ಬಂದು ಇಲ್ಲಿ KR ಪುರಂ ಈ ಕಡೆ, KR ಪುರಂ ಬೀದರಲ್ಲಿ, ಆವ್ಲಲ್ಲಿ, ಮೇಡಲ್ಲಿ ಈ ಸ್ವಲ್ಪ ಜಾಸ್ತಿ ಇದೆ ಇಲ್ಲಿ ಲೇಔಟ್ಸು. ನಮ್ಮ ಮನೆ ಬ್ಯಾಕ್ ಸೈಡ್ ಕೂಡ ಆಗಿದೆ ಆ ಥರ. ಬಟ್ ಏನು ಸಿಗಿಲ್ಲ ಅವ್ರಿಗೆ. ಈ ಥರ ಆಗ್ತಾಯಿದೆ. ಪೊಲೀಸ್ ಅವ್ರಿಗೆ ಸೀರಿಯಸ್ಲಿ ಹ್ಯಾಟ್ಸ್ ಆಫ್ ಅವ್ರಿಗೆ. ಕಾಲ್ ಮಾಡಿದ ತಕ್ಷಣ ಬಂದಿದ್ದಾರೆ ಅವರು. ಮತ್ತು ಇನ್ನೂ ಆಗಿಲ್ಲ, ಇದು 18th ಆಗಿದೆ. ಮತ್ತು ಅವರು 19th ಕೂಡ ಬಂದಿದೆ. 19th ಸೆಕೆಂಡ್ ಡೇ ಇವೆಂಟ್. ಸೊ ನೋಡಿ, ಅಲ್ಲಿ ಹೋಗ್ತಾಯಿದ್ರು ಅವರು. ಐ ಡೋಂಟ್ ನೋ ವೇರ್ ದೇ ಆರ್ ಗೋಯಿಂಗ್. 4 ಮೆಂಬರ್ಸ್. ಒನ್ ದಟ್ ಅಂಕಲ್, ತಾತ, ಹೀ ಈಸ್ ದ ಮೇನ್ ಕಲೆಪ್ರಿಟೈಸಿಂಗ್. ನೋಡಿ ನೋಡಿ ನೋಡಿ. ಸೊ ಈ ಥರ ಆಗ್ತಾಯಿದೆ. ಸೊ ನೀವು ಸ್ವಲ್ಪ ಅಲರ್ಟಾಗಿರಿ ಅಷ್ಟೇ, ನಾನು ಹೇಳ್ತಾ ಇದ್ದೀನಿ ನಿಮಗೆ. ಸೊ ಪೊಲೀಸ್ ಅವ್ರು ಬಂತು. ಅವ್ರು ಏನು ಹೇಳ್ತಾ ಇದ್ರು ಅಂದರೆ, ಸೊ ಇಫ್ ಇನ್ ಕೇಸ್ ಎನಿ ಎಮರ್ಜೆನ್ಸಿ ಕಾಲ್ 112 ಅಷ್ಟೇ. ನಾವು ಇಲ್ಲಿ 5 minutesಲ್ಲಿ ಇರ್ತೀವಿ. ಸೊ ಏನು ಭಯ ಪಡಬೇಡಿ. ಆ್ಯಂಡ್ ಏನಂದರೆ, ಇಫ್ ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಸ್ವಲ್ಪ ವೆಪನ್ಸ್ ಕೂಡ ಕೀಪ್ ಸಮ್ ವೆಪನ್ಸ್ ಇನ್ ಯುವರ್ ಹೌಸ್. ಏನಂದರೆ ಇದು ಪೆಪ್ಪರ್ ಸ್ಪ್ರೇ ಆ ಥರ ಏನಾದರೂ ಇಟ್ಕೊಳ್ಳಿ ನಿಮ್ಮ ಹತ್ರ. ಇಫ್ ಇನ್ ಕೇಸ್ ಯಾರಾದರೂ ಬಂದೆ ನೀವು ಅವ್ರ ಮುಖ ಮೇಲೆ ಹಾಕ್ಬೋದು ಅಷ್ಟೇ. ಗೈಸ್, ಬಿ ಸೇಫ್. ಇದು ನಿಯರ್ KR ಪುರಂ, ಆವ್ಲಲ್ಲಿ 10 months ಬ್ಯಾಕ್ ಆಗಿದ್ದೆ ಅಂತ ಈ ಥರನೇ. ಆ್ಯಂಡ್ ಆವ್ಲಲ್ಲಿ, ಬೀದರಲ್ಲಿ, ಮೇಡಲ್ಲಿ, ಇಲ್ಲಿ ಹೊಸಕೋಟೆ ಇಲ್ಲ, ಇದು ಸ್ವಲ್ಪ ಈ ಕಡೆ ಎಲ್ಲ ಇದು ಈ ಸೈಡ್ ಬರುತ್ತೆ ಇದು. ಸೊ ಬಿ ಕೇರ್ಫುಲ್ ಗೈಸ್. ಅವರು ಇಫ್ ಇನ್ ಕೇಸ್ ಏನಾದರೂ ಓಕೆ, ದೇ ಹ್ಯಾವ್ ಸ್ಟೋಲನ್ ಎನಿಥಿಂಗ್, ಓಕೆ ಫೈನ್. ಬಟ್ ಇಫ್ ಏನಾದರೂ ಮಾಡಿದ್ರಂದರೆ ಏನಾಗುತ್ತೆ ನೋಡಿ ನೀವೇ.